ಬದ್ಧತೆ, ಕಳಕಳಿ, ಪ್ರಾಮಾಣಿಕತೆ ಸಮಾರಂಭಕ್ಕೆ ವಿರೂಪ ಹಾಗೂ ರಾಜ್ಯ ಮಟ್ಟದ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಉದ್ಘಾಟಿಸಬೇಕಾಗಿ ಕೋರುತ್ತೇನೆ. ಬಂಧುಗಳೇ, ನಿಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಈ ಪರಿಸರ ಸ್ನೇಹಿ ಕಾಯಕದಲ್ಲಿ ತಾವೆಲ್ಲರೂ ಸಹ ಸರ್ಕಾರದ ಜೊತೆಗಿದ್ದೇವೆ ಅನ್ನೋದನ್ನ ಎಲ್ಲರಿಗೂ ಸ್ವಾಗತ. ಅವರು ಸಲ್ಲಿಸುತ್ತಿರುವಂತಹ ಉತ್ತಮ ಸೇವೆಯನ್ನು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತೆ ಈ ದಿನ. ಅದು ಸಹ ಇದೊಂದು ಸರ್ಕಾರ ನಿಮಗಾಗಿ ಮಾಡಿರುವಂತದ್ದು ನಗದು ರಹಿತ ಯೋಜನೆಗೆ ನಿಮ್ಮೆಲ್ಲರ ಅನುಮೋದನೆ ಇದೆ ಎಂಬುದಾಗಿ ಪುರುಷೋತ್ತಮ್ ಸಿಂಗ್ ಅವರು ಮೊಟ್ಟ ಮೊದಲನೇದಾಗಿ ನನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಹಾಗೂ ನಂತರ ಕಲ್ಪನಾ ತರಬೇತಿ ಕೇಂದ್ರಗಳಲ್ಲಿ ಆಡಳಿತ ತರಬೇತಿ ಕೇಂದ್ರ ಉನ್ನತೀಕರಿಸಿ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗ್ತಾ ಇದೆ. ವಿಶೇಷವಾಗಿ ಇದು ಐತಿಹಾಸಿಕ, ಇಡೀ ದೇಶಕ್ಕೆ ಮಾದರಿಯಾದಂತಹ ಈ ಒಂದು ಆನ್ಲೈನ್ ಕನ್ನಡ ಕೋರ್ಸ್ಗಳ ಪ್ರಾರಂಭವನ್ನು ಮುಖ್ಯಮಂತ್ರಿಗಳು ಚಾಲನೆಗೊಳಿಸಿದ್ದಾರೆ. ಅವರಿಗೆ ಕರ್ನಾಟಕ ಸರ್ಕಾರ ಸಚಿವಾಲಯ, ಅದಾದ ನಂತರ ಸೋನಿಯಾ ವರ್ಣಿಕರ್, ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು, ಕೋಲಾರ ಜಿಲ್ಲೆ ಕೋಲಾರ, ಭಕ್ತರಾಜ್ ಪಾಟೀಲ್ ಉಪನಿರ್ದೇಶಕರು, ಭಾಷಾಂತರ ನಿರ್ದೇಶನಾಲಯ ಬೆಂಗಳೂರು, ವಿಜಯ್ ಕುಮಾರ್ ಎಂ ಹತ್ತಲ್ ಉಪಾಯುಕ್ತರು, ಶಿವಪ್ರಸಾದ್, ಅನಿತಾ ಭಾಸ್ಕರ್ ಆಗಿರುವಂತಹ ಜೋರಾದ ಕರ್ನಾಟಕವನ್ನು ಮಾಡೋದಕ್ಕೆ ಇವರೆಲ್ಲರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ದಯಮಾಡಿ ಪ್ರಶಸ್ತಿ ಕೊಡುತ್ತಿರುವುದು